ಲವ್ ಅನ್ನೋದು ಯಾರಿಗೆ ತಾನೇ ಆಗಲ್ಲ ಹೇಳಿ. ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿ ಆಗಿರುತ್ತೆ. ಅವರ ಅದೃಷ್ಟ ಚೆನ್ನಾಗಿತ್ತು ಅಂತಂದ್ರೆ ಜೀವನ ಪೂರ್ತಿ ಚೆನ್ನಾಗೇ ಇರ್ತಾರೆ. ಇನ್ನೊಂದಿಷ್ಟು ಜನಕ್ಕೆ ಬ್ರೇಕಪ್‌ನ ಅನುಭವ ಕೂಡ ಆಗಿರುತ್ತೆ. ಅದೇ ರೀತಿ 'ಬಿಗ್ ಬಾಸ್‌ನ' ರಾಶಿಕಾ ಶೆಟ್ಟಿ ಕೂಡ ತಮಗಾಗಿದಂತಹ ಲವ್ ಮತ್ತೆ ಬ್ರೇಕಪ್‌ನ ಬಗ್ಗೆ ಮನಬಿಚ್ಚಿ ಮಾತಾಡ್ಕೊಂಡಿದ್ದಾರೆ. ಸೊ ಅತಿಯಾಗಿ ವ್ಯಕ್ತಿಯನ್ನ ಹಚ್ಕೊಂಡಿದ್ದಂತೆ ರಾಶಿಕಾ ಶೆಟ್ಟಿ ಅವರು ಅವರ ಮೊದಲನೇ ಲವ್ ಬ್ರೇಕಪ್ ಆಗಿತ್ತು. ಅದ್ರಿಂದ ಮನಸ್ಸಿಗೂ ಕೂಡ ತುಂಬಾನೇ ನೋವನ್ನ ಉಂಟಾಗಿತ್ತು ಅಂತ ಕೂಡ ಹೇಳ್ಕೊಂಡಿದ್ದಾರೆ ರಾಶಿಕಾ ಶೆಟ್ಟಿ ಅವರು. ಎಸ್, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿ ಹಾಗೂ ಮನದ ಕಡಲು ಸಿನಿಮಾ ನಟಿ ರಾಶಿಕಾ ಶೆಟ್ಟಿ ತಮ್ಮ ಜೀವನದ ಫಸ್ಟ್ ಲವ್ ಬಗ್ಗೆ ಮನಬಿಚ್ಚಿ ಮಾತಾಡ್ಕೊಂಡಿದ್ದಾರೆ. ಪ್ರೀತಿಯನ್ನ ದೇವರಂತೆ ಕಾಣುವಂತಹ ರಾಶಿಕಾ ಶೆಟ್ಟಿ ಕೇವಲ ಅವರ 23ನೇ ವಯಸ್ಸಿನಲ್ಲೇನೆ ಲವ್ ಅಲ್ಲಿ ಬಿದ್ದಿದ್ರಂತೆ. ಹಣ ಮತ್ತೆ ಅಂತಸ್ತಿಗಿಂತ ಹೆಚ್ಚಾಗಿ ಭಾವನೆಗಳಿಗೆ ಬೆಲೆ ಕೊಡುವಂತಹ ರಾಶಿಕಾ ತಮ್ಮ ಪಾರ್ಟ್ನರ್‌ನ ಅತಿಯಾಗಿ ಹಚ್ಕೊಬಿಟ್ಟಿದ್ರಂತೆ. ಆದ್ರೆ ಆ ರಿಲೇಶನ್‌ಶಿಪ್ ಬ್ರೇಕಪ್‌ನಲ್ಲಿ ಎಂಡ್ ಆದಾಗ ರಾಶಿಕಾ ಅನುಭವಿಸಿದಂತಹ ರೋದನೆ, ಮಾನಸಿಕ ವೇದನೆ ಎಂದಿಗೂ ಕೂಡ ಕಾಡ್ತಾ ಇದೆ. ಅದ್ರಿಂದಾಗಿ ನನಗೆ ಕೆಲವರನ್ನ ನಂಬೋದಕ್ಕೂ ಕೂಡ ಆಗ್ತಾ ಇಲ್ಲ. ಟ್ರಸ್ಟ್ ಇಶ್ಯೂಸ್ ಬಗ್ಗೆ ಸ್ವತಃ ಅವರೇ ಮಾತಾಡ್ಕೊಂಡಿದ್ದಾರೆ. ಎಸ್, ರಾಶಿಕಾ ಶೆಟ್ಟಿ ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಎಲ್ಲರಿಗೂ ಕೂಡ ಲವ್ ಅನ್ನೋದು ಹಾಗೆ ಆಗುತ್ತೆ, ಪ್ರೀತಿ ಆಗಿರುತ್ತೆ, ಹರ್ಟ್ ಆಗುತ್ತೆ. ನನಗೂ ಕೂಡ 23 ವರ್ಷ ಯಾವುದೋ ಒಂದು ಶೋ ಮೂಲಕ ನಮ್ಮ ಪರಿಚಯ ಆಗತ್ತೆ. ನಾನು ಪ್ರೀತಿಯನ್ನ ನೋಡುವಂತಹ ದೃಷ್ಟಿನೇ ಬೇರೆ. ಪ್ರೀತಿ ಅಂದ್ರೆ ಎಲ್ಲವೂ, ಮುಖ್ಯವಾಗಿ ಪ್ರೀತಿ ಅಂದ್ರೆ ನನಗೆ ದೇವರು. ಯಾಕಂದ್ರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ನಾನು ಆ ಪ್ರೀತಿಯನ್ನ ನೋಡ್ಕೊಂಡೇ ಬೆಳೆದವಳು. ನಮ್ಮ ಅಪ್ಪ ಅಮ್ಮನ ಪ್ರೀತಿಯನ್ನ ಹತ್ತಿರದಿಂದ ನೋಡ್ಕೊಂಡು ಬೆಳೆದಿದ್ದೀನಿ. ಹಾಗೆ ನಾನು ಹೇಗೆ ದೇವರಿಗೆ ಪೂಜೆ ಮಾಡ್ತೀನಿ, ನನಗೆ ಪ್ರೀತಿ ಕೂಡ ಆ ತರ ಇರುತ್ತೆ. ನನಗೆ ಜೀವನದಲ್ಲಿ ಬರೋ ಹುಡುಗ ಕೂಡ ನಾನು ದಿನ ದಿನ ಅವನನ್ನ ನೋಡ್ತಾ ಇರ್ತೀನಿ. ನನಗೆ ಅವನ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗ್ಬೇಕು. ನೀನ್ ಎಷ್ಟು ದುಡಿತಿದೀಯ, ನಿನ್ನ ಫ್ಯಾಮಿಲಿ ಬ್ಯಾಕ್‌ಗ್ರೌಂಡ್ ಏನು, ನನಗೆ ಅದೇನು ಕೂಡ ಬೇಡ. ನಾನು ದುಡಿತೀನಿ, ನೀನು ದುಡಿ. ಒಂದು ಚಿಕ್ಕ ಫ್ಯಾಮಿಲಿ ಸಾಕು. ನಾನು ಆ ರೀತಿ ಯೋಚನೆ ಮಾಡುವಂತಹ ಹುಡುಗಿ. ಇದಕ್ಕಿಂತ ಹೆಚ್ಚೇನು ನಿರೀಕ್ಷೆ ಮಾಡಲ್ಲ ಅಂತ ಕೂಡ ರಾಶಿಕಾ ಶೆಟ್ಟಿ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಯಾರನ್ನಾದ್ರೂ ನಾನು ಪ್ರೀತಿ ಮಾಡ್ಬಿಟ್ರೆ ಸಾಕು, ತುಂಬಾನೇ ಹಚ್ಕೊಂಡ್ಬಿಡ್ತೀನಿ. ಅದೇ ನನ್ ಪ್ರಾಬ್ಲಮ್ ಆಗೋದು. ಹಾಗೆ ಅವನ ಜೊತೆ ಕೂಡ ಎಲ್ಲವನ್ನೂ ಶೇರ್ ಮಾಡ್ತಾ ಇದ್ದೆ. ಅವನಿಗೆ ಅಪ್ಪ-ಅಮ್ಮನ ಸ್ಥಾನ ನೀಡಿದ್ದೆ. ಅವರನ್ನ ಹೇಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇವತ್ತಿಗೂ ಕೂಡ ನಾನು ಹೇಟ್ ಮಾಡೋದಿಲ್ಲ. ನಮ್ಮ ಜೊತೆ ಇಲ್ಲ, ಅವರು ದೂರ ಇದ್ದಾರೆ. ಆದ್ರೆ ಅವರ ಜೊತೆ ಕಳೆದಂತಹ ಕ್ಷಣಗಳೆಲ್ಲನೂ ಹೇಗೆ ಮರೆಯೋದಕ್ಕೆ ಸಾಧ್ಯ? ಆ ಪ್ರೀತಿಯಿಂದ ನನ್ನ ಲೈಫ್‌ನಲ್ಲಿ ನಾನು ಒಂದಿಷ್ಟು ಪಾಠವನ್ನ ಕಲ್ತಿದ್ದೀನಿ. ಇವಾಗ ಆ ಪ್ರೀತಿ ಇರ್ಬೇಕಿತ್ತಾ ಅನ್ನುವಂತಹ ಪ್ರಶ್ನೆಗೆ ನನ್ನ ಉತ್ತರ ನೋ. ಹೋಗಿದ್ದು ತುಂಬಾ ಒಳ್ಳೇದಾಯ್ತು. ಆ ಟೈಮ್‌ನಲ್ಲಿ ಯಾಕೆ ಬ್ರೇಕಪ್ ಆಯ್ತು? ಕಾರಣವೇನು ಅನ್ನಿಸ್ತಾ ಇತ್ತು. ಅವರು ಬೇಡ ಅಂತ ಅಂದ್ರು ಕೂಡ ನಾನೇ ಮೆಸೇಜ್ ಮಾಡ್ತಾ ಇದ್ದೆ. ಅದನ್ನ ಸರಿಪಡಿಸ್ಕೊಳ್ಳೋಣ ಅಂತ ಹೇಳಿ, ನನಗ್ ನಿನ್ನನ್ನು ಬಿಟ್ಟಿರೋದಕ್ಕೆ ಆಗಲ್ಲ ಅಂತ ಹೇಳಿ ತುಂಬಾನೇ ಹೇಳಿ ಟ್ರೈ ಮಾಡ್ತಾ ಇದ್ದೆ. ಬಟ್ ನನಗೂ ಕೂಡ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ಅಲ್ವಾ? ಸೊ ಅದು ಕೂಡ ನಾನು ಯೋಚನೆಯನ್ನ ಮಾಡಿ ನಾನೇ ಮೆಸೇಜ್ ಮಾಡ್ತಿದ್ರುನು ಕೂಡ ಅವ್ರು ಯಾವುದೇ ರೀತಿಯಿಂದನೂ ರೆಸ್ಪಾನ್ಸ್ ಮಾಡ್ಲಿಲ್ಲ. ಸೊ ನನ್ನ ಲೈಫ್‌ನಲ್ಲೂ ಕೂಡ ನೀನು ಬೇಡವೇ ಬೇಡ ಅಂತಂದಾಗ ಸರಿ ಆಯ್ತು ಅಂತ ಹೇಳಿ ನಾನು ಬಿಟ್ಬಿಟ್ಟೆ ಅಂತ ಹೇಳ್ಕೊಂಡಿದ್ದಾರೆ. ಇವತ್ತಿಗೂ ಕೂಡ ಆ ಟ್ರಾಮಾ ಇದೆ. ಇವತ್ತಿಗೂ ನನ್ನ ಜೀವನದಲ್ಲಿ ಯಾರಾದ್ರೂ ಬಂದ್ರೆ ಸಾಕು, ನಿಜವಾಗ್ಲೂ ಇಷ್ಟಪಡ್ತಿದ್ದಾರಾ? ಹೇಗೆ ನಂಬಿಕೆ ಇಡ್ಲಿ ಅಂತೆಲ್ಲ ಯೋಚನೆ ಮಾಡ್ತಾನೆ. ಮತ್ತೆ ಅದೇ ರೀತಿ ಮೋಸ ಮಾಡಿ ಹೋಗ್ತಾರಾ ನನ್ನ ಜೀವನದಲ್ಲಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಬರ್ತಾ ಇರುತ್ತೆ. ಸೊ ಇದಕ್ಕೋಸ್ಕರ ನಾನು ಪ್ರೀತಿ ಅಂತಂದ್ರೆ ಒಂದು ರೆಸ್ಪೆಕ್ಟ್ ಎಷ್ಟಿದೆಯೋ ಅಷ್ಟೇ ಭಯ ಕೂಡ ಇದೆ ಅಂತ ಕೂಡ ರಾಶಿಕಾ ಶೆಟ್ಟಿ ಅವರು ಹೇಳ್ಕೊಂಡಿದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತ ಟೈಮಲ್ಲಿ ರಾಶಿಕಾ ಶೆಟ್ಟಿ ಅವರ ಆಟವನ್ನು ಎಲ್ಲರೂ ಕೂಡ ನೋಡೇ ಇದ್ದಾರೆ. ಫಿಸಿಕಲಿ, ಮೆಂಟಲಿ ರಾಶಿಕಾ ಶೆಟ್ಟಿ ಸಖತ್ತಾಗಿ ಆಟ ಆಡಿದ್ರು. ಎಲ್ಲರನ್ನೂ ಕೂಡ ಒಂದು ಅವರ ಫಿಸಿಕಲ್ ಆಟದಿಂದನೇ ಕೂಡ ಹೊರಗಡೆ ಇಡ್ತಾ ಇದ್ರು. ತುಂಬಾ ಚೆನ್ನಾಗಿ ಅವರು ಆಟವನ್ನು ಕೂಡ ಆಡಿದನ್ನ ನೋಡಿದ್ವಿ. ಸೊ ಇದೀಗ ಹೊರಗಡೆ ಬಂದ್ಮೇಲೂನು ಕೂಡ ರಾಶಿಕಾ ಶೆಟ್ಟಿ ಅವರ ನೇಮು, ಫೇಮು ಜಾಸ್ತಿ ಆಗೋಗಿದೆ. ಪ್ರತಿಯೊಂದು ಇವೆಂಟ್‌ಗಳಿಗೂ ಹೋಗ್ತಾರೆ. ಯಾವ್ದಾದ್ರು ಶೋರೂಮ್ ಓಪನಿಂಗ್ ಸೆರೆಮನಿಸ್‌ಗೂ ಕೂಡ ಹೋಗ್ತಾ ಇರ್ತಾರೆ. ಸೊ ರಾಶಿಕಾ ಶೆಟ್ಟಿ ಅವರು ಇದೀಗ ತಮ್ಮ ಫಸ್ಟ್ ಲವ್ ಬಗ್ಗೆ ಮಾತಾಡಿದ್ದು, ಬ್ರೇಕಪ್ ಬಗ್ಗೆ ಮತ್ತೆ ಲವ್ ಬಗ್ಗೆ ಕೂಡ ಅವರು ಓಪನ್ ಆಗಿ ಮಾತಾಡಿದ್ದಾರೆ. ಆದ್ರೆ ಆ ಹುಡುಗ ಯಾರು ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ಸೊ ಇನ್ನಾದ್ರೂ ಅದನ್ನೆಲ್ಲ ಮರ್ತು ಇವರು ನೆಕ್ಸ್ಟ್ ಹೊಸ ಜೀವನಕ್ಕೆ ಕಾಲಿಡ್ಲಿ, ಇವರ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ಲಿ ಅಂತ ಕೂಡ ಹಾರೈಸೋರು ತುಂಬಾ ಜನನೇ ಇದ್ದಾರೆ. ಯಾಕಂದ್ರೆ ಹಳೇದೆಲ್ಲ ಹಳೇದು, ಮರಿಬೇಕಷ್ಟೇನೆ. ಇನ್ನೇನಿದ್ರೂನು ಕೂಡ ಹೊಸ ಜೀವನದಲ್ಲಿ ಹೆಜ್ಜೆಯನ್ನ ಇಡ್ತಾ ಹೋಗ್ಬೇಕು. ಸೊ ನಿಮ್ಗೇನ್ ಅನ್ಸುತ್ತೆ ರಾಶಿಕಾ ಶೆಟ್ಟಿ ಅವರ ಬಗ್ಗೆ, ಈ ವಿಡಿಯೋ ಬಗ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ದಿ ಸ್ಪೆಷಲ್ ಕನ್ನಡ ಚಾನೆಲ್‌ವನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ.